ಅಧ್ಯಕ್ಷರು ರಾಜ್ಯ ಒಕ್ಕಲಿಗ ಸಂಘ ಕೆಂಚಪ್ಪಗೌಡ ನಾನು ಮಾತಾಡ್ತಾ ಇದ್ದೀನಿ. ಇವತ್ತು ನಾವು ಕಾಮಗಾರಿ ಕೆಲಸಗಳನ್ನು ಅನೇಕ ದಿವಸಗಳಿಂದ ಅದು ನೆಲಗುದ್ದಿಗೆ ಬಿದ್ದಿತ್ತು. ಅದು ಸುಮಾರು 10 ವರ್ಷದಿಂದ ನಮ್ಮ ರಾಜ್ಯ ಒಕ್ಕಲಿಗರ ಸಂಘದಿಂದ ಯಾವುದೇ ಕಾಮಗಾರಿಗಳನ್ನು ಪ್ರಾರಂಭ ಮಾಡಿಲ್ಲ. ಹಿಂದೆ 2014ರ ಕಮಿಟಿ ಇದ್ದಂಥವರು ಕೂಡ ಏನೂ ಮಾಡೋದಕ್ಕೆ ಆಗಿರಲಿಲ್ಲ. ತದನಂತರ ಏನು ಅಡ್ಮಿನಿಸ್ಟ್ರೇಟರ್ಗಳನ್ನ ಇಲ್ಲಿ ನೇಮಿಸಿದ್ರು, ಅವರು ಕೂಡ ಯಾವುದೇ ಕಾಮಗಾರಿಗಳನ್ನ ಕೈಗೆತ್ಕೊಂಡಿಲ್ಲ. ಅಲ್ಲಿ ತದನಂತರ 2022ರಲ್ಲಿ ಬಂದಂಥ ಕಮಿಟಿ, ನಾವು ಏನು 3.5 ವರ್ಷ ಆಯಿತು, ನಮ್ಮ ಹಿಂದಿನ ಅಧ್ಯಕ್ಷರುಗಳು ಇದು ಕಾಮಗಾರಿಗಳನ್ನು ಕೆಲವು ಟೆಂಡರ್ಗಳನ್ನ ಕರೆದಿದ್ದರು. ಆದರೆ 2023ರಲ್ಲಿ ನಾವು ಏನು ಕೆಂಪೇಗೌಡ ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ 150 ಸೀಟು ಇದ್ದಿದ್ದನ್ನು 250 ಸೀಟಿಗೆ ಹೆಚ್ಚಿಸಬೇಕು ಅಂದಾಗ ಕೆಲವು ಮೂಲಭೂತ ಸೌಕರ್ಯಗಳು ಭಾಳ ಕಡಿಮೆ ಇತ್ತು. ಅದರಲ್ಲಿ ಮೂಲತಃ ಏನು ಕಾಮಗಾರಿ ಬಿಲ್ಡಿಂಗ್ಗಳು ಬೇಕಾಗಿತ್ತು. ಯಾಕೆಂದರೆ 250 ಮಕ್ಕಳು ಒಂದು ಕ್ಲಾಸ್ ರೂಮ್ ಕೂತ್ಕೊಬೇಕಾದ್ರೆ ಅಷ್ಟು ಜನಕ್ಕೂ ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆಗಳು ಮಾಡಿಕೊಡ್ಬೇಕು. ಅದು ನಮಗೆ NMC ಇಂದ ಒಂದು ಆದೇಶ ಇದೆ, ಈ ರೀತಿ ಇರಬೇಕು ಕಾಲೇಜ್, ಮೆಡಿಕಲ್ ಕಾಲೇಜು ಅಂತಂದರೆ. ಅದರ ಪ್ರಕಾರ ನಾವು 250 ಮಕ್ಕಳಿಗೆ ಕ್ಲಾಸ್ ರೂಮ್ಗಳಿರ್ಬೋದು, ಅವರಿಗೆ ಲ್ಯಾಬ್ಗಳಿರ್ಬೋದು, ಅವರಿಗೆ ಟೀಚರುಗಳನ್ನ ಯಾರ್ಯಾರು ಬೇಕು ಎಲ್ಲವೂ ಕೂಡ ನಾವು ಅದನ್ನು ಒದಗಿಸಿ ಅದನ್ನು ಅಳವಡಿಸಿ ಕೊಟ್ಟರೆ ಮಾತ್ರ ಆ 250 ಸೀಟನ್ನು ನಾವು ಇದೇ ರೀತಿ ಉಳಿಸ್ಕೊಂಡು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಅವಕಾಶ ಇದೆ. ಆದರೆ ಈ ಎಲ್ಲ ವ್ಯವಸ್ಥೆಗಳು ನಾವು ಕಂಡೀಷನ್ ಹಾಕಿ ನಾವು ಇದನ್ನೆಲ್ಲ ಮಾಡ್ತೀರಿ, ನೀವು ನಮಗೆ 250 ಸೀಟ್ ಕೊಡಿ ಅಂಥೇಳಿ ನಮ್ಮ ಹಿರಿಯರನ್ನೆಲ್ಲರೂ ಹಿಡಿದು ನಾವು 250 ಸೀಟನ್ನು ನಾವು ಮಾತು ಕೊಟ್ಟು ಮಾಡಿಸ್ಕೊಂಬಂದ್ರಿ. ತದನಂತರ ಇವತ್ತು ಏನೇನು ಎಕ್ವಿಪ್ಮೆಂಟ್ಸ್ ಬೇಕಾಗಿತ್ತು ಮತ್ತು ಏನು ಬಿಲ್ಡಿಂಗ್ಗಳು ಬೇಕಾಗಿತ್ತು ಅದನ್ನು ಇವತ್ತು ಸುಮಾರು 150 ಕೋಟಿ ಏನು ಬಿಲ್ಡಿಂಗ್ಗಳನ್ನ ಅದರಲ್ಲಿ ಮೊದಲನೇದಾಗಿ ಆಸ್ಪತ್ರೆಯಲ್ಲಿ ನಮ್ಮದು ಒಂದು B ಬ್ಲಾಕಲ್ಲಿ 9 ಏನು ಒಂದು ಇದಿತ್ತು, ಅಂತಸ್ತಿತ್ತು. ಇವತ್ತು 9ರಿಂದ ನಾವು 9, 10, 11 ಈ ರೀತಿ 11 ಅಂತಸ್ತು, 4 ಅಂತಸ್ತುಗಳನ್ನ ಹೆಚ್ಚುವರಿಯಾಗಿ ಮಾಡೋದಕ್ಕೆ ಇವತ್ತು ಅದನ್ನು ಕೂಡ ಇವತ್ತು ನಾವು ಪ್ರಾರಂಭ ಮಾಡಿದ್ದೀವಿ. ಗುದ್ದಲಿ ಪೂಜೆ ಮಾಡಿ ಶಂಕುಸ್ಥಾಪನೆಯನ್ನು ಮಾಡಿದ್ದೀರಿ. ಅದರಲ್ಲಿ ಏನು ಒಂದು 41 ಕೋಟಿ ಅದಕ್ಕೆ ಕಾಮಗಾರಿ ಕಂಟ್ರಾಕ್ಟ್ರ್ ಕೊಟ್ಟಿದ್ದೀರಿ. ಆ ಕಂಟ್ರಾಕ್ಟ್ರು ಇವತ್ತಿಂದ ಪ್ರಾರಂಭ ಮಾಡಿದ್ದಾರೆ. ಅದೇ ರೀತಿ ಏನು ನಮಗೆ ಹಾಸ್ಟೆಲ್ಲು ಫೆಸಿಲಿಟಿನೂ ಬೇಕಾಗಿತ್ತು, ಅದು ಕೂಡ ಕೇಳ್ತಾರೆ NMC ಅವರು. ಅದಕ್ಕೆ ನಾವು ಬನಶಂಕರಿಯಲ್ಲಿ ಸುಮಾರು ಅದನ್ನು ಕೂಡ 31 ಕೋಟಿಗೆ ಅಲ್ಲಿ ಕೂಡ ಒಂದು ಕಾಮಗಾರಿಯನ್ನು ಇವತ್ತು ಪ್ರಾರಂಭ ಮಾಡಿದ್ದೀರಿ. ಇವೆಲ್ಲವೂ ಕೂಡ 1 ವರ್ಷದಲ್ಲಿ ಮುಗಿಬೇಕು ಅಂತ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀರಿ. ಇದರ ಜೊತೆಗೆ ನಮ್ಮ BIT ಕಾಲೇಜು ಮತ್ತು ನರ್ಸಿಂಗ್ ಕಾಲೇಜು ಕೂಡ ಹಾಸ್ಟೆಲ್ಗಳು, ಹೆಣ್ಣು ಮಕ್ಕಳ ಹಾಸ್ಟೆಲ್ಗಳು ಬೇಕಾಗಿತ್ತು. ಅದು ಕೂಡ 48 ಕೋಟಿಗೆ ಇವತ್ತು ನಾವು ಶಂಕುಸ್ಥಾಪನೆ ಹಾಕಿದ್ದೀರಿ. ಅದನ್ನು ಕೂಡ ಇವತ್ತು ಪೂಜೆ ಮಾಡಿ ಪ್ರಾರಂಭ ಮಾಡೋದಕ್ಕೆ ನಾವು ಎಲ್ಲ ವ್ಯವಸ್ಥೆಗಳನ್ನು ಅವರಿಗೆ ಎಲ್ಲ ಇದನ್ನು ಕಂಟ್ರಾಕ್ಟರ್ಗಳಿಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಿ. ಅದೇ ರೀತಿ ಏನು ನರ್ಸಿಂಗ್ ಕಾಲೇಜು ಇದುವರೆಗೂ ಒಂದು ಅದರದ್ದೇ ಆದಂಥ ಇಂಡಿಪೆಂಡೆಂಟ್ ಬಿಲ್ಡಿಂಗ್ ಇರಲಿಲ್ಲ. ಇವಾಗ ಅದಕ್ಕೆ ಆದಂಥ ಒಂದು ಇಂಡಿಪೆಂಡೆಂಟ್ ಬಿಲ್ಡಿಂಗ್ ಬೇಕಾಗಿತ್ತು. ನರ್ಸಿಂಗು ಕೂಡ BSc ನರ್ಸಿಂಗು ಮತ್ತು PG ಸೀಟುಗಳು ಎಲ್ಲ ಇರೋದ್ರಿಂದ BSc ನರ್ಸಿಂಗ್ ಈಗ ನಮಗೆ 100 ಇದ್ದಿದ್ದು ಇವತ್ತು 250 ಸೀಟುಗಳಾಗಿದೆ. ಅದರಿಂದ ನಾವು ಇವತ್ತು ಈ ನರ್ಸಿಂಗ್ ಕಾಲೇಜು ಕೂಡ ಒಂದು ಆ ಕಾಲೇಜನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಅದನ್ನು ಕೂಡ 15 ಕೋಟಿಯಲ್ಲಿ ಇವತ್ತು ಕಟ್ಟಡ ಕಟ್ಟಲು ಪ್ರಾರಂಭ ಮಾಡಿದ್ದೀರಿ. ಈ ಎಲ್ಲ ವ್ಯವಸ್ಥೆಗಳನ್ನು ರಾಜ್ಯ ಒಕ್ಕಲಿಗರ ಸಂಘ ಈಗಿರ್ತಕ್ಕಂಥ 35 ಜನ ಕಮಿಟಿಯವರು ಸೇರಿ ಒಟ್ಟಿಗೆ ಇದರಲ್ಲಿ ಮೀಟಿಂಗಲ್ಲಿ ಇಟ್ಟು ತೀರ್ಮಾನ ತಗೊಂಡು ಇವತ್ತು ಪ್ರಾರಂಭ ಮಾಡಿದ್ದೀರಿ. ಇನ್ನು ಅದನ್ನು ಆದಷ್ಟು ಬೇಗನೆ ಮುಗಿಸಿ ಏನು NMC ಅವರು ಬರುವಂಥ ಸಂದರ್ಭಕ್ಕೆ
ನಾವು ಏನೇನು ಬೇಗ ಎಷ್ಟು ಬೇಗ ಮಾಡ್ಕೊಡೋಕೆ ಆಗ್ತದೋ ಅದನ್ನೆಲ್ಲ ಮಾಡಿಸ್ಬೇಕು ಅಂತ ತೀರ್ಮಾನ ತಗೊಂಡಿದ್ದೀನಿ. ನಮಸ್ಕಾರ.